ಹಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗೆ? ರಾಮ ಟೆಂಪಲ್. ನಾವಿವತ್ತು ರಾಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇವತ್ತು ರಾಮನವಮಿ. ಸೊ ರಾಮ ಟೆಂಪಲ್ ಹೋಗ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡೋಣ. ನಾವಿವತ್ತು ಫಸ್ಟು ಟೆಂಪಲಿಗೆ ಹೋಗಿ ನೆಕ್ಸ್ಟು ಬಟ್ಟೆ ಪರ್ಚೇಸಿಂಗ್ ಹೋಗಬೇಕು. ಯಾಕಂತ ಹೇಳಿದ್ರೆ ನಾವು ಕೇರಳ ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾವು ಅಲ್ಲಿಗೆ ಹೋಗ್ತಿರೋದ್ರಿಂದ ನಾವು ಇಯರ್ಲಿ ಒನ್ಸ್ ಅವಾಗೆಲ್ಲ ಹೋಗ್ತಾ ಇದ್ವಿ. ಬಟ್ ಇವಾಗ 3 ಇಯರ್ಸಿಂದ ಹೋಗೇ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಹೋಗಿ ತುಂಬ ದಿನವೇ ಆಯಿತು. ನಾನು ಅಮ್ಮ 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಬಟ್ ಇವರು ಎಲ್ಲರೂ ಹೋಗ್ತಿರೋದೇ ಇದು ಫಸ್ಟು. ಸೊ ಮುಂಚೆಯಿಂದನೂ ನಾವು ಹೋಗುವಾಗ ಯಾವಾಗ ಅಪರೂಪಕ್ಕೆ ಹೋಗೋದಲ್ವ, ಸೊ ಅಲ್ಲಿ ನಮ್ಮ ಮಾವನ ಮಕ್ಕಳಿಗೆ ಅವ್ರಿಗೆಲ್ಲ ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಸೊ ಇವಾಗ್ಲೂ ಬಟ್ಟೆ ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗೋದು ಅವ್ರಿಗೆ ಅಂತ ಹೇಳಿಬಿಟ್ಟು ಇವಾಗ ಟೆಂಪಲ್ಗೆ ಹೋಗಿ ನಾವು ನೆಕ್ಸ್ಟು ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ನಾವಿಲ್ಲಿ ಟೆಂಪಲ್ ಬಂದ್ವಿ, ರಾಮ ಟೆಂಪಲ್. ಇದು ಇರೋದು ಶಿವರಾಂಪೇಟೆಯಲ್ಲಿ. ತುಂಬಾ ಚೆನ್ನಾಗಿತ್ತು. ಒಂದ್ಸಲ ನಾನು ನೋಡಿದೆ, ಅಲ್ಲಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಹೋದ್ವಿ ಅಲ್ಲಿಗೆ. ನಾವು ಅಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಟ್ಟೆ ಪರ್ಚೇಸಿಂಗ್ಗೆ ಹೊರಟ್ವಿ. ಅಂದರೆ ನಮ್ಮ ಮಾವಂಗೆ 3 ಜನ ಹೆಣ್ಮಕ್ಳು ಮತ್ತು ಒಬ್ಬ ಹುಡುಗ ಮತ್ತು ಅವರಿಬ್ಬರು ಎಲ್ಲರಿಗೂ ಬಟ್ಟೆ ತೊಗೋಬೇಕಾಗಿತ್ತು. ಸೊ ನಾವಿಲ್ಲಿ ಬಟ್ಟೆ ಪರ್ಚೇಸಿಂಗ್ಗೆ ನಾವು ಬಂದಿದ್ದೀವಿ. ಇವಾಗ ಎಲ್ಲರಿಗೂ ತೊಗೊಳ್ಳೋಷ್ಟೊತ್ತಿಗೆ ಲೇಟ್ ಆಗ್ತಿದ್ದು, ನಾವು ಹಾಗೆ ನಾನು ಸ್ವಲ್ಪ ನೋಡ್ತಾ ಇದ್ದೆ, ಚೆನ್ನಾಗಿದ್ದರೆ ನಾನು ತೊಗೊಳ್ಳೋದಾ ಅಂತ ಹೇಳಿ. ಸೊ ಎಲ್ಲರಿಗೂ ತೊಗೋಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಹುಡುಕಿ ತೊಗೊಳ್ಳೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಬಟ್ಟೆಗಳನ್ನೆಲ್ಲ. ಸೊ ನಾವು ಫಸ್ಟ್ ಇಲ್ಲೆಲ್ಲ ಮಾಲ್ಗೆಲ್ಲ ಬಂದ್ವಿ. ಸೊ ನೆಕ್ಸ್ಟು ಅಲ್ಲಿ ಇನ್ನೊಂದು ಕಡೆ ಹೋಗೋದ ಅಂತ ಹೋದ್ವಿ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಎಲ್ಲ ಕಡೆ ಕ್ಲೋಸ್ ಆಗಿಬಿಟ್ಟಿದೆ. ಯಾಕಂದರೆ ಇವತ್ತು ಸಂಡೇ ಅಲ್ಲ. ಸೊ ಫುಲ್ಲು ಖಾಲಿ ಶಿವರಾಂಪೇಟೆ ಈ ಥರ ಖಾಲಿ ಯಾವಾಗಲಾಗಿರಲ್ಲ. ಇವತ್ತೇ ಫುಲ್ ಖಾಲಿ ಆಗಿಬಿಟ್ಟಿದೆ. ನಾವು ಇಷ್ಟೊತ್ತಾಗಿ ಬಂದಿದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೇನೋ ತಗೋಬೇಕು. ಫುಲ್ಲು ರಶ್ ಇರುತ್ತೆ ದಿನ. ಇವತ್ತು ನೋಡಿ ಖಾಲಿ ರೋಡ್. ನೋಡಿ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ನಮ್ಮಮ್ಮ ಲೈಟ್ ಆಫ್ ಆಗುತ್ತೆ. ಇವಾಗ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಇವಾಗ ಊಟ ಮಾಡೋದಕ್ಕೆ ಇಲ್ಲೆಲ್ಲೋ ಫೇಮಸ್ ಅಂತ ಹೇಳಿ ಕರ್ಕೊಬಂದಿದ್ದಾನೆ. ಇಲ್ಲೇ ಸಿಟಿಲಿ ಎಲ್ಲ ಪರ್ಚೇಸಿಂಗ್ ಎಲ್ಲ ಇತ್ತು ಬೇರೆ. ಸೊ ಇಲ್ಲೇ ಎಲ್ಲ ತೊಗೊಂಡು ನಾವು ಮನೆಗೆ ಹೊರಟ್ವಿ. ಇಲ್ಲೇ ಏನಾರ ತಿನ್ಕೊಂಡು ಹೋಗೋದ. ಇವತ್ತು ರಾಮನವಮಿ ಆಗಿರೋದ್ರಿಂದ ನಾನ್ ವೆಜ್ ಏನೂ ಮಾಡ್ತಿರ್ಲಿಲ್ಲ ಅಲ್ವಾ ಮನೇಲಿ. ಸೊ ಇಲ್ಲೇ ವೆಜ್ ಏನಾರ ತಿನ್ಕೊಂಡು ಹೋಗೋದ ಅಂತ ನೋಡಿದ್ವಿ. ಬಟ್ ನಮಗೆ ಯಾವುದೂ ಹೋಟೆಲ್ಸೇ ಸಿಗಲಿಲ್ಲ. ಆಮೇಲೆ ನನ್ನ ತಮ್ಮ ಎಲ್ಲೋ ಮಶ್ರೂಮ್ ಬಿರಿಯಾನಿ ಎಲ್ಲೋ ಚೆನ್ನಾಗಿ ಮಾಡ್ತಾರೆ ಅಂತ ಕರ್ಕೊಂಡು ಹೋದ. ನಾವು ಅಲ್ಲಿ ಊಟ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಇಲ್ಲಿ ನೋಡಿ ನಮ್ಮಮ್ಮ ಎಲ್ಲ ಬಟ್ಟೆಗಳನ್ನೆಲ್ಲ ತೊಗೊಬಂದಿರೋದನ್ನೆಲ್ಲ ತೋರಿಸ್ತಾ ಇದ್ದಾರೆ, ಹೆಂಗಿದೆ ಏನು ಅಂತ ನೋಡ್ತಾ ಇದ್ದಾರೆ. ಅವರಿಗೆ 3 ಜನ ಹೆಣ್ಮಕ್ಳಾಗಿರೋದ್ರಿಂದ ಎಲ್ಲರಿಗೂ ಡ್ರೆಸ್ಗಳು ಎಲ್ಲ ತೊಗೊಬಂದ್ವಿ. ಬಟ್ ಇನ್ನೂ ಪರ್ಚೇಸಿಂಗ್ ಬಾಕಿ ಇತ್ತು. ಅಂದರೆ ಅವ್ರ ಮಗನಿಗೆ ಮತ್ತು ಅವ್ರಿಗೆ ಎಲ್ಲ ತೊಗೊಂಡಿರಲಿಲ್ಲ. ಇವಾಗ ಡ್ರೆಸ್ಸಸ್ಸು ಅದು ಇದು ನಮಗೆ ಯಾವ್ದು ಇಷ್ಟ ಆಗುತ್ತೆ ಅಷ್ಟು ಮಾತ್ರ ತೊಗೊಂಡು ಬಂದಿದ್ವಿ. ಸೊ ಅದನ್ನೆಲ್ಲ ಒಂದು ಸಲ ನೋಡ್ತಿದ್ದಾರೆ ಎಲ್ಲನೂ. ಸೊ ಇನ್ನು ಪರ್ಚೇಸಿಂಗ್ ಎಲ್ಲ ಬಾಕಿ ಇದೆ. ಅವ್ರ ಮಕ್ಕಳಿಗೆಲ್ಲ ಇನ್ನು ತೊಗೋಬೇಕು ಅವರಿಗೆಲ್ಲ. ಸೊ ಅದನ್ನು ನಾಳೆ ಮಾಡೋದ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟಾಗುತ್ತೆ ನಾವು ಅಷ್ಟು ತೊಗೊಂಡು ಬಂದ್ವಿ ಇವತ್ತು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಆಫೀಸಿಂದ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇದು ಈಸಿ ಬೈಟ್ಸಿಂದ ಬರ್ಗರ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಎಲ್ಲ ತಿಂದ್ಕೊಂಡು ನಾವು ಬಂದಿದ್ದು ರಿಲಯನ್ಸ್ ಟ್ರೆಂಡ್ಸ್ಗೆ. ಸೊ ಇಲ್ಲಿ ಬಟ್ಟೆ ಚೆನ್ನಾಗಿರೋ ಇಲ್ಲೊಂದು ಸ್ವಲ್ಪ ತೊಗೊಳ್ಳೋದ ಅಂತ ನಾವು ಬಂದಿದ್ವಿ. ಸೊ ಇಲ್ಲೂ ಇಷ್ಟ ಆಗಿರೋದನ್ನ ಸ್ವಲ್ಪ ತೊಗೊಳ್ಳೋದ ಅಂತ ಹೇಳಿ ನಾವಿಲ್ಲಿ ಶರ್ಟ್ಸು ಮತ್ತು ಟಾಪ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಇಲ್ಲಿ ಕಣ್ಣನ್ ಬೇಕ್ರಿಯಿಂದ ಇವನು ಜ್ಯೂಸ್ ತೊಗೊಬಂದಿದ್ದ. ಇದನ್ನ ಕುಡಿದು ಆಮೇಲೆ ಇದೆಲ್ಲ ತಿಂದು ನಮ್ಮ ಡೇನ ಕಂಪ್ಲೀಟ್ ಮಾಡಿದ್ವಿ. ಇದು ಬಂದು ನಮ್ಮದು ಕೇರಳ ಶಾಪಿಂಗ್ ವ್ಲಾಗ್.